ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಶೀಲಾ ವೀರಭದ್ರಪ್ಪ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಕೋರುತ್ತಾ ನಾನಿವತ್ತು ಒಂದು ಪದಾರ್ಥ ಬಳಸಿ ಎರಡು ರೀತಿಯ ಅಡುಗೆನ ತಯಾರು ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಪದಾರ್ಥ ಒಂದು ಕಟ್ಟು ಮೆಂತ್ಯ ಸೊಪ್ಪು, ಎರಡು ಟೊಮೊಟೊ ಹಣ್ಣು, 3-4 ಹಸಿಮೆಣ್ಸಿನ್ಕಾಯಿ ಹೆಚ್ಚಿ ಇಟ್ಕೋಬೇಕು. ಖಾರಕ್ಕೆ ತಕ್ಕನಾಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಸ್ವಲ್ಪ ಬೆಳ್ಳುಳ್ಳಿ ಹೆಸಳು ಮತ್ತು ಒಣಮೆಣಸಿನ್ಕಾಯಿ ಬೇಕು. 1 ಕಪ್ಪು ತೊಗರಿಬೇಳೆ ಬೇಯಿಸಿರೋದು. ಇಷ್ಟೆಲ್ಲ ಬೇಕಾಗುತ್ತೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಎಲ್ಲರಲ್ಲೂ ಕೇಳ್ಕೊಳ್ತಾ ಇದನ್ನು ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಒಂದು ಕಡಾಯಿ ಇಟ್ಟು ಅದಕ್ಕಾದ ನಂತರ 1 ಚಮಚ ತುಪ್ಪ, 1/2 ಚಮಚ ಆಯಿಲ್ ಹಾಕ್ಕೊಳ್ಳಿ. ಅದಾದ ನಂತರ ಅದು ಕಾಯೋದಕ್ಕೆ ಬಿಡಬೇಕು. ಕಾದ್ಮೇಲೆ ಸ್ವಲ್ಪ ಸಾಸಿವೆ ಸಿಡಿದ ನಂತರ ಮತ್ತು ಜೀರಿಗೆ, ಇವೆರಡು ಘಮ ಪರಿಮಳ ಬಂದಾದಮೇಲೆ ಬೆಳ್ಳುಳ್ಳಿ ಜಜ್ಕೊಂಡಿರಬೇಕು. ಬೆಳ್ಳುಳ್ಳಿ ಹಾಕಬೇಕು. ಬೆಳ್ಳುಳ್ಳಿಯಲ್ಲಿ ತುಂಬ ಔಷಧಿ ಗುಣಗಳಿವೆ. ಎಲ್ಲ ಅಡುಗೆಗಳಲ್ಲಿ ಬೆಳ್ಳುಳ್ಳಿ ಕಂಪಲ್ಸರಿಯಾಗಿ ಬಳಸಿ ಅಂತ ಕೇಳ್ಕೊಳ್ತಾ ಒಣಮೆಣ್ಸಿನ್ಕಾಯಿ ಚೂರು ಹಾಕಬೇಕು. ಒಣಮೆಣ್ಸಿನ್ಕಾಯಿ ರೋಸ್ಟ್ ಆದಮೇಲೆ ಸ್ವಲ್ಪ ಇಂಗು ಕೂಡ ಅಡುಗೆಯಲ್ಲಿ ಬಳಸಿ ಅಂತ ಕೇಳ್ಕೊಳ್ತೀನಿ. ಯಾಕಂದರೆ ಈಗಿನ ಊಟದಲ್ಲಿ ಇಂಗು ಬಳಸೋದು ಕಾರಣ ಗ್ಯಾಸ್ಟ್ರಿಕ್ ತುಂಬ ಸಮಸ್ಯೆ ಎಲ್ಲ ಮನೆಯಲ್ಲಿ ಎಲ್ರಿಗೂ ಕಾಡ್ತಿದೆ. ಇಂಗು ಬಳಸೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆ ಆಗುತ್ತೆ. ಈ ಇಂಗು ಹಾಕಿ ನಂತರ ತಕ್ಕನಾಗಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ ಎಲ್ಲವೂ ಈ ಎಣ್ಣೆ ಮತ್ತು ತುಪ್ಪದಲ್ಲಿ ಚೆನ್ನಾಗಿ ಬೇಯೋದಕ್ಕೆ ಬಿಡಿ. ಅದರಿಂದ ಘಮ ಪರಿಮಳ ಬರ್ತಾ ಇರಬೇಕು. ಅದಾದ ನಂತರನೇ ನೆಕ್ಸ್ಟ್ ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಹಾಕ್ತಾ ಬರೋಣ. ಇದು ಬೇಯೋಕ್ಕೆ ಒಂದೂವರೆ ನಿಮಿಷ ಬೇಕು. ಇದು ಈಗ ಬೆಂದಾದಮೇಲೆ ಟೊಮೊಟೊ ಹಾಕ್ಕೊಳ್ಳಿ. 2 ಟೊಮೊಟೊ ಹಾಕಿದ್ದೀನಿ ನಾನಿಲ್ಲಿ. 2 ಟೊಮೊಟೊ ಹಾಕಿ ಮತ್ತು ಇದನ್ನು ಚೆನ್ನಾಗಿ ಕೈ ಆಡಿಸ್ತಾ ಬನ್ನಿ. ಹಸಿಮೆಣ್ಸಿನ್ಕಾಯಿ, ಟೊಮೊಟೊ ಎಲ್ಲ ತುಪ್ಪ ಮತ್ತು ಎಣ್ಣೆಯಲ್ಲಿ ಚೆನ್ನಾಗಿ ಬೇಯೋದಕ್ಕೆ ಬಿಡಿ. ಇದು ಬೇಗ ಬೇಯಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕೋಬೇಕು. ಉಪ್ಪು ಹಾಕಿದ್ರೇ ಟೊಮೊಟೊ ಸ್ವಲ್ಪ ಬೇಗ ಬೇಯುತ್ತೆ. ಹಾಗಾಗಿ ಬೇಕಂದರೆ ಚಿಟಿಕೆ ಉಪ್ಪು ಹಾಕ್ಕೊಳ್ಳಿ. ಇಲ್ಲ ಅದಷ್ಟಿಗೆ ಅದೇ ಬೇಯಲಿ ಅಂದರೆ ಸ್ವಲ್ಪ ಹೊತ್ತು ಬಿಟ್ಟು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ ನಂತರ ಮತ್ತೊಮ್ಮೆ ಸೌಟಿಂದ ಚೆನ್ನಾಗಿ ಕೈ ಆಡಿಸ್ತಾ ಬನ್ನಿ. ನೀವು ಯಾವ್ಯಾವ ಥರದ್ದು ಪಲ್ಯಗಳು ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್. ಎಲ್ಲರೂ ನನ್ನ ವಿಡಿಯೋ ನೋಡ್ತಾ ಇರೋರು ಎಲ್ರಿಗೂ ಮತ್ತೊಮ್ಮೆ ಕೇಳ್ಕೊಳ್ತಿದ್ದೀನಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ನಾನು ನಿಮಗೆ ತೋರಿಸ್ತಾ ಬರ್ತಿರ್ತೀನಿ. ನಿಮಗೆ ಯಾವ ಥರ ವಿಡಿಯೋ ಬೇಕು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತಾ ನೆಕ್ಸ್ಟ್ ಇದಕ್ಕೆ ಮತ್ತೆ 1/2 ಸ್ಪೂನು ಅರಿಶಿಣ ಪೌಡ್ರ್ ಹಾಕಿದೆ. ಅರಿಶಿಣ, ಉಪ್ಪು ಎಣ್ಣೆಯಲ್ಲಿ ಚೆನ್ನಾಗಿ ಬೇಯೋದಕ್ಕೆ ಮತ್ತೆ ಒಂದು ಸ್ವಲ್ಪ ಹೊತ್ತು ಬಿಡಬೇಕು. ಇದು ಒಂದು ಘಮ ಪರಿಮಳ ಬರುತ್ತೆ ಅರಿಶಿಣದ್ದು, ಅಲ್ಲಿವರೆಗೂ ಇದನ್ನು ಬೇಯಿಸ್ಕೊಳ್ಳಿ. ಇದಾದ ನಂತರ 1 ಕಟ್ನಷ್ಟು ಮೆಂತ್ಯ ಸೊಪ್ಪನ್ನ ತೊಳೆದು ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರಿ. ಇದು ಎಲ್ಲ ಬೆಂದಾದಮೇಲೆ ಆಮೇಲೆ 1 ಕಟ್ ಮೆಂತ್ಯ ಸೊಪ್ಪನ್ನ ಇದಕ್ಕೆ ಬೆರೆಸಿ ಆಮೇಲೆ ಇದ್ರ ಜೊತೆಗೆ ಮಿಶ್ರಣ ಮಾಡಿ ಸೌಟಿಂದ ಚೆನ್ನಾಗಿ ಕೈ ಆಡ್ತಾ ಬನ್ನಿ. ಇದರ ಕಹಿ ಬಿಟ್ಕೊಳೋವರೆಗೂ ಇದನ್ನು ಭಾಳ ಹೊತ್ತು ಬೇಯಿಸೋದು ಬೇಡ. ಇದು ಈಗೇ ಸ್ವಲ್ಪ ಲೈಟಾಗೇ ಬೆಂದಿರಲಿ, ಆವಾಗಲೇ ಇದ್ರ ರುಚಿ ಹೆಚ್ಚಾಗುತ್ತೆ. ಭಾಳ ಹೊತ್ತು ಇದರಲ್ಲಿ ಬಿಟ್ಟು ಬೇಯಿಸಿದರೆ ಮೆಂತ್ಯ ಸೊಪ್ಪಿನಲ್ಲಿರೋ ಕಹಿ ಎಲ್ಲ ಹೊರಗೆ ಬಂದುಬಿಡುತ್ತೆ. ಆಗ ಪಲ್ಯ ಸ್ವಲ್ಪ ಕಹಿ ಅನಿಸುತ್ತೆ. ಎಣ್ಣೆಯಲ್ಲಿ ಸ್ವಲ್ಪ ಮಗುಚಬೇಕು ಅಷ್ಟೇ. ಇದನ್ನು ಜಾಸ್ತಿ ಹೊತ್ತು ಬೇಯಿಸಬಾರ್ದು. ಜಾಸ್ತಿ ಹೊತ್ತು ಬೇಯಿಸಿದರೆ ಕಹಿ ಬಿಟ್ಕೊಂಡ್ಬಿಡುತ್ತೆ. ಈ ಮೆಂತ್ಯ ಸೊಪ್ಪಿನಿಂದ ಒಂದು ಘಮ ಪರಿಮಳ ಬರುತ್ತೆ. ಅದು ಬಂದ ತಕ್ಷಣವೇ ಇದಕ್ಕೆ ನಾವು ಬೆಂದಿರ್ತಕ್ಕಂಥ 1 ಬಟ್ಲು ತೊಗರಿಬೇಳೆನ ಇದಕ್ಕೆ ಮಿಶ್ರಣ ಮಾಡಬೇಕು, ಸೇರಿಸಿ ನಂತರ ಸೌಟಿಂದ ಚೆನ್ನಾಗಿ ಮಿಶ್ರಣ ಮಾಡಿ ಒಂದು 5 ನಿಮಿಷ ಆದ್ರೂ ಇದು ಎಲ್ಲ ಪದಾರ್ಥ ಚೆನ್ನಾಗಿ ಒಂದು ಕಡಿಮೆ ಉರಿಯಲ್ಲಿ ಬೇಯೋದಕ್ಕೆ ಬಿಡಿ. ಈ ಥರ ಬೆಂದಾದಮೇಲೆ ನಿಮಗೆ ಮೆಂತ್ಯ ದಾಲು ರೆಡಿಯಾಗುತ್ತೆ. ಇದು
ರೈಸಿಗೆ ತುಂಬ ರುಚಿಯಾಗಿರುತ್ತೆ ತಿನ್ನೋದಕ್ಕೆ. ಇದಕ್ಕೆ ಬಿಸಿ ಅನ್ನ, ತುಪ್ಪ, ಈ ದಾಲ್ನ ಹಾಕ್ಕೊಂಡು ತಿಂದರೆ ತುಂಬ ರುಚಿ. ಚಪಾತಿಗಂತೂ ಇದು ಹೇಳಿ ಮಾಡಿಸಿದ ಜೋಡಿ. ತುಂಬ ಕಾಂಬಿನೇಷನ್ನು ಈ ಮೆಂತ್ಯ ದಾಲು ಮತ್ತು ಚಪಾತಿ. ಜೋಳದ ರೊಟ್ಟಿಗೂ ಚೆನ್ನಾಗಿ ಇದು ಸೂಕ್ತವಾಗುತ್ತೆ. ಹೀಗೆ ನೋಡಿ ಮೆಂತ್ಯ ದಾಲ್ ರೆಡಿ ಮಾಡಿದೆ. ಅನ್ನಕ್ಕೆ, ಜೋಳದ ರೊಟ್ಟಿಗೆ, ಚಪಾತಿಗೆ ತುಂಬ ಹೊಂದಿಕೆ ಆಗುತ್ತೆ. ನೀವು ಇದನ್ನೆಲ್ಲ ಟ್ರೈ ಮಾಡಿ ಇದು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತಾ, ಇದು ನನ್ನ ಮಕ್ಕಳಿಗೆ, ನಮ್ಮ ಮನೆಯವರಿಗೆ ತುಂಬ ಇಷ್ಟ. ವಾರದಲ್ಲಿ 2-3 ದಿವಸ ಕಂಪಲ್ಸರಿ ನಾನು ಇದನ್ನು ಮಾಡೇ ಇರ್ತೀನಿ. ಜಾಸ್ತಿ ರೈಸಿಗೆ ಅಥವಾ ಜೋಳದ ರೊಟ್ಟಿಗೆ, ಚಪಾತಿಗೆ. ನೋಡಿ ರೆಡಿ ಆಯಿತು. ಹೇಗಾಯಿತು ಅಂತ ನಿಂಬೆ ರಸ ಸ್ವಲ್ಪ ಹಾಕೋಬೇಕು. ಹುಳಿ ಇದ್ರೇ ಎಲ್ಲ ಅಡುಗೆ ಪದಾರ್ಥಗಳು ರುಚಿ ಹೆಚ್ಚುತ್ತೆ. ಉಪ್ಪು, ಹುಳಿ, ಖಾರ ಎಲ್ಲ ಸಮನಾಗಿರಬೇಕು ಒಂದು ಅಡುಗೆ ಮಾಡ್ತೀವಿ ಅಂದಮೇಲೆ. ಈ ರೀತಿ ಆಯಿತು ನಂದು ಮೆಂತ್ಯ ದಾಲು. ಈ ಮೆಂತ್ಯ ದಾಲ್ ಆದಮೇಲೆ ನಾನು ಇನ್ನೊಂದು ಇದ್ರ ಜೊತೆಗೆ ಅಡುಗೆ ಮಾಡಿದೆ. ಅದು ಏನಪ್ಪ ಅಂದರೆ, ಈ ತೊಗರಿಬೇಳೆ ಬೇಯಿಸುವಾಗ ನಾನು ಕಟ್ಟನ್ನ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೆ. ಆ ಕಟ್ಟಿನಿಂದ ಒಂದು ರಸಮ್ ಮಾಡಿದೆ. ಅದನ್ನು ಹೇಗೆ ಮಾಡಿದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಒಂದು ಸಣ್ಣ ಜಾರಲ್ಲಿ 1 ಸ್ಪೂನು ಕಾಳುಮೆಣಸು, 1 ಸ್ಪೂನು ಜೀರಿಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಪೌಡ್ರ್ ಮಾಡ್ಕೋಬೇಕು. ಮತ್ತು ಇದಕ್ಕೆ ಒಂದು 4 ತುಂಡು ಒಣಮೆಣಸಿನ್ಕಾಯಿ, 1-2 ಎಸಳು ಜಜ್ಜಿದ ಬೆಳ್ಳುಳ್ಳಿ, ಒಂದು ಅರ್ಧ ಇಂಚಿನಷ್ಟು ಹಸಿ ಶುಂಠಿನ ಜಜ್ಜಿಟ್ಕೋಬೇಕು. ಬೇಳೆ ಕಟ್ಟನ್ನ ರೆಡಿ ಮಾಡಿ ತೆಗೆದಿಟ್ಕೊಂಡಿರಬೇಕು. ಒಂದು ಪಾತ್ರೆಗೆ 1 ಸ್ಪೂನ್ ತುಪ್ಪ ಹಾಕಿ ಅದು ಕಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ ಸಿಡಿದಾದ್ಮೇಲೆ ಸ್ವಲ್ಪ ಜೀರಿಗೆ, ಸಾಸಿವೆ ಜೀರಿಗೆ ಎರಡೂ ಸಿಡಿದ ನಂತರ ಇಂಗು ಮತ್ತು ಒಣಮೆಣಸಿನ್ಕಾಯಿ, ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಎಸಳು ಮತ್ತು ಜಜ್ಜಿರೋ ಹಸಿ ಶುಂಠಿ, ಈ 4 ಇದರಲ್ಲಿ ಹಾಕಿ ಚೆನ್ನಾಗಿ ಘಮ ಪರಿಮಳ ಬರೋವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ. ಈ ಎಲ್ಲ ಪದಾರ್ಥಗಳು ಚೆನ್ನಾಗಿ ಹುರ್ಕೊಂಡ್ಮೇಲೆ ಇದಕ್ಕೆ ಕಟ್ಟನ್ನ ಸೇರಿಸ್ಕೋಬೇಕು. ನಾವು ತೊಗರಿಬೇಳೆ ಬೇಯಿಸುವಾಗ ಸಪ್ರೇಟ್ ಮಾಡಿಟ್ಕೊಂಡಿದ್ವಲ್ಲ ಕಟ್ಟನ್ನ, ಆ ಬೇಳೆ ಕಟ್ಟನ್ನ ಇದಕ್ಕೆ ಸೇರಿಸಿ ಈ ಮಿಶ್ರಣದಲ್ಲಿ ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದಿಬೇಕು ಅಂದರೆ ಈ ಒಂದು ಬಟ್ಲು ಬೇಳೆ ಕಟ್ಟು ಕುದಿಯೋದಕ್ಕೆ ಒಂದು 10 ನಿಮಿಷ ಬೇಕು. ಇದು ಚೆನ್ನಾಗಿ ಕುದೀತಾ ಇರುವಾಗ ಪೌಡ್ರ್ ಮಾಡಿಟ್ಕೊಂಡಿರೋ ನಮ್ಮದು ಮೆಣಸಿನ ಕಾಳು ಪೌಡ್ರು ಮತ್ತು ಜೀರಿಗೆ ಸೇರಿಸಿ ನಾವು ಜಾರಲ್ಲಿ ಪೌಡ್ರ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಬೇಕು. ಈ ರಸಮ್ಗೆ ರುಚಿ ಕೊಡ್ತಕ್ಕಂಥದ್ದೇ ಈ ಪೌಡ್ರು. ಮೆಣಸು ಮತ್ತು ಜೀರಿಗೆ ಇವೆರಡು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಚಳಿಗಾಲಕ್ಕೆ ಈ ಥರ ರಸಮ್ ನಾವು ಮಾಡಿಕೊಂಡು ಊಟ ಮಾಡ್ತಾ ಬಂದರೆ ಸ್ವಲ್ಪ ಶೀತ ಎಲ್ಲ ಕಡಿಮೆ ಆಗುತ್ತೆ. ಚಳಿಗೆ ನಮ್ಮ ದೇಹನ ಬೆಚ್ಚಗಿಡುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಈ ಎಲ್ಲ ಮಿಶ್ರಣನೂ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಇದು ಕುದೀತಾ ಬಂದಾಗ ಇದಕ್ಕೆ ಸ್ವಲ್ಪ ಅರಿಶಿನ ಪೌಡ್ರನ್ನ ಆ್ಯಡ್ ಮಾಡಬೇಕು. ಅರಿಶಿನ ಮತ್ತು ಉಪ್ಪು, ಜೀರಾ ಪೌಡ್ರು ಮತ್ತು ಪೆಪ್ಪರ್ ಪೌಡ್ರು ಎಲ್ಲ ಈ ಬೇಳೆ ಕಟ್ಟಿನಲ್ಲಿ ಬೇಯ್ತಾ ಬಂದಾಗ ನಾವು ಸ್ವಲ್ಪ ಹುಣಸೆ ರಸ ಹಾಕ್ಕೋಬೇಕು. ಇದು ಕುದ್ದಷ್ಟು ಇದ್ರ ಪರಿಮಳ ಹೊರಗಡೆ ಬಂದಷ್ಟು ಇದು ರುಚಿ ಹೆಚ್ಚಾಗುತ್ತೆ. ಒಂದು 15 ನಿಮಿಷ ಇದನ್ನು ಚೆನ್ನಾಗಿ ಕುದಿಸೋಕೆ ಬಿಡಿ. ಸ್ವಲ್ಪ ಬೆಲ್ಲ ಹಾಕೋದ್ರಿಂದ ಇನ್ನೂ ರುಚಿ ಹೆಚ್ಚುತ್ತೆ. ಈ ರೀತಿ ರಸಮ್ ಮಾಡೋದರಲ್ಲಿ ತುಂಬ ವಿಧಗಳಿವೆ. ನಮ್ಮ ಕಡೆ ಅನ್ನೋದಕ್ಕಿಂತ ನಾನು ಈ ಥರ ಯಾವಾಗಲೂ ಮಾಡೋದು. ನಾನು ದಾಲ್ ಮಾಡಿದಾಗೆಲ್ಲ ಬೇಳೆ ಕಟ್ಟು ಸಪ್ರೇಟ್ ಮಾಡಿ ತೆಗೆದಿಟ್ಕೊಂಡು ಈ ಥರ ರಸಮ್ ಮಾಡಿರ್ತೀನಿ. ಮತ್ತು ಈ ಚಳಿಗಾಲದಲ್ಲಂತೂ ಮಾಡಿರ್ತೀನಿ ರಸಮ್ಮು. ನಮ್ಮ ಮನೇಲಿ ಅನ್ನದ ಜೊತೆ ಊಟ ಮಾಡೋದಕ್ಕಿಂತ ಒಂದು ಸ್ವಲ್ಪ ಸಣ್ಣ ಕಪ್ಪಲ್ಲಿ ಹಾಕ್ಕೊಂಡು ಕುಡಿತಿರ್ತೀವಿ ನಾವು ರಸಮ್ಮನ್ನ. ಇದರಲ್ಲೆಲ್ಲ ಔಷಧಿ ಗುಣಗಳಿವೆ. ಪೆಪ್ಪರ್ ಪೌಡ್ರಲ್ಲಿ ಮತ್ತು ಜೀರಿಗೆಯಲ್ಲಿ, ಅರಿಶಿಣದಲ್ಲಿ
ಹಾಗಾಗಿ ನಮ್ಮ ಅಂಗೈಯಲ್ಲೇ ಆರೋಗ್ಯ ಅನ್ನೋ ಹಾಗೆ ನಮ್ಮ ಅಡುಗೆ ಮನೆಯಲ್ಲೇ ಎಲ್ಲ ಔಷಧಿ ಗುಣ ಇರುವಂತಹ ಪದಾರ್ಥಗಳಿವೆ. ಅದನ್ನೆಲ್ಲ ಬಳಸ್ತಾ ಬನ್ನಿ, ಒಳ್ಳೆಯ ಆರೋಗ್ಯವನ್ನು ಪಡೀರಿ ಅಂತ ಕೇಳ್ಕೊಳ್ತಾ, ಅಡುಗೆ ಮನೆಯಲ್ಲಿರೋ ಪದಾರ್ಥಗಳಲ್ಲಿರೋ ವಿಶೇಷ ಔಷಧಿ ಗುಣಗಳಿರುವಂಥ ಎಲ್ಲ ಪದಾರ್ಥಗಳನ್ನು ದಿನವೂ ಬಳಸ್ತಾ ಬನ್ನಿ. ನಮ್ಮ ಆರೋಗ್ಯ ಚೆನ್ನಾಗೇ ಇರುತ್ತೆ. ಯಾವಾಗಲೂ ಪಾಸಿಟಿವ್ ಆಗೇ ಯೋಚನೆ ಮಾಡ್ತಾ ಇರಿ, ಇನ್ನೂ ಆರೋಗ್ಯ ಚೆನ್ನಾಗಿರುತ್ತೆ. ಈ ರಸಮ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿ ಹಾಕಿದೆ, ರುಚಿಯಾಗಿ ಬಂತು. ನೋಡಿ, ಇವತ್ತಿನ ಊಟದ ತಯಾರಿ. ಮಧ್ಯಾಹ್ನದ ಊಟ ರೊಟ್ಟಿ ಮತ್ತು ಅಲಸಂದಿ ಕಾಳು ಪಲ್ಯ, ಅಲಸಂದಿ ಕಾಳು ಪಲ್ಯಕ್ಕೆ ಟೊಮೊಟೊ ಹಣ್ಣಿನ ಚಟ್ನಿ, ಮತ್ತು ಅನ್ನಕ್ಕೆ ದಾಲು. ಸ್ವಲ್ಪ ಅನ್ನ. ಟೊಮೊಟೊ ಚಟ್ನಿ ಮಾಡೋ ವಿಡಿಯೋನ ತೋರಿಸಿದ್ದೀನಿ ನಾನು. ನನ್ನ ಹಿಂದಿನ ವಿಡಿಯೋಗಳಲ್ಲಿ ನೋಡಿದರೆ ನಿಮಗೆ ಟೊಮೊಟೊ ಚಟ್ನಿ ವಿಡಿಯೋ ಸಿಗುತ್ತೆ. ದಯಮಾಡಿ ಎಲ್ಲರೂ ನೋಡಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಕೇಳ್ಕೊಳ್ತಾ, ನೋಡಿ ರೈಸ್ ಹಾಕ್ಕೋತಾ ಇದ್ದೀನಿ. ರೈಸಿಗೆ ಮತ್ತು ದಾಲು, ಈಗ ನಿಮಗೆ ಮಾಡಿ ತೋರಿಸಿದ್ನಲ್ಲ ಆ ದಾಲು. ತುಪ್ಪ ಹಾಕ್ಕೋಬೇಕಾಗಿತ್ತು, ಸ್ವಲ್ಪ ಕೆಮ್ಮಾಗಿರೋದ್ರಿಂದ ಈ ರೈಸ್ಗೆ ತುಪ್ಪ ಹಾಕ್ಕೊಳ್ಳೋದೇನೆ ದಾಲು ಹಾಕ್ಕೋತಾ ಇದ್ದೀನಿ. ದಾಲ್ ಮಾಡುವಾಗಲೇ ಒಂದು ಸ್ವಲ್ಪ ತುಪ್ಪ ಹಾಕಿದ್ದೆ, ಹಾಗಾಗಿ ತುಪ್ಪನ ಸ್ವಲ್ಪ ನಾನು ಅವಾಯ್ಡ್ ಮಾಡಿದೆ. ನಮ್ಮ ಮನೆಯವ್ರಿಗಂತೂ ಬಹಳ ಇಷ್ಟ ಆಗಿತ್ತು, ರುಚಿಯಾಗಿತ್ತು ಅಂತ ಹೇಳ್ತಾಯಿದ್ರು. ಅವ್ರಿಗೆ ಈ ಥರ ಗಟ್ಟಿ ಪಪ್ಪು ಥರ ಇರೋವಂತಹ ಅಡುಗೆಗಳು ಭಾಳ ಇಷ್ಟ ಅವರಿಗೆ. ಸಾಂಬಾರು, ರಸಮ್ಮು ಇವೆಲ್ಲದಕ್ಕಿಂತನೂ ದಾಲು, ಪಪ್ಪು, ಬಳ್ಳಾರಿ ಕಡೆ ಪಪ್ಪು ಅಂತ ಮಾಡ್ತಾರೆ ರೈಸಿಗೆ. ಒಳ್ಳೆ ಕಾಂಬಿನೇಷನ್ನು, ಭಾಳ ರುಚಿಯಾಗಿರುತ್ತೆ, ಖಾರ ಖಾರವಾಗಿ. ಆಂಧ್ರ ಸೈಡ್ ಅಂತೂ ಅದು ಇನ್ನೂ ಚೆನ್ನಾಗಿ ಮಾಡ್ತಾರೆ. ನಾನೊಂದು ಬೌಲಲ್ಲಿ ರಸಮ್ ಹಾಕ್ಕೊಂಡೆ. ಹೀಗೆ ಇವತ್ತು ನನ್ನ ಊಟ. ಅನ್ನದಾತು ಸುಖೀ ಭವ ಅಂತ ನೆನೆಸ್ಕೋತಾ, ಪ್ರತಿ ಒಂದಗಳಲ್ಲೂ ದೇವರಿದ್ದಾನೆ ಅಂತ ತಿಳ್ಕೊಳ್ತಾ, ಎಲ್ಲ ರೀತಿಯ ಆರೋಗ್ಯಕರ ಭಗವಂತ ಕರುಣಿಸಲಿ ಈ ಒಂದು ಇಡೀ ಅನ್ನದಿಂದ ಅಂತ ಕೇಳ್ಕೊಳ್ತಾ, ನಿಮ್ಮೆಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ